ಓಹೋ ಇದು ನೋಡಿದ್ರು ಕತೆನ. ಈ ಪುಣ್ಯಾತ್ಮ ಈಗ ಬಂದವನಲ್ಲ, ಅದು ಲೋಡ್ ಗಾಡಿ ತಗೊಂಡು ಬೇರೆ ಗಾಡಿಗಳು ಸಿಕ್ಕಾಕೊಂಡ್ರೆ ಟ್ರಾಕ್ಟರ್ಗಳನ್ನ ಕರೀತಾರೆ ಎಳಿಯೋದಕ್ಕೆ, ಟ್ರಾಕ್ಟರ್ ತಗ್ಲಾಕೊಂಡೈತೆ. ಇದ್ರಿಂದ ಒಂದ್ ಜೀವನದ ಪಾಠ ಕಲಿಬಹುದು. ಏನ್ ಗೊತ್ತಾ, ನಾವ್ ಎಲ್ರಿಗೂ ಹೆಲ್ಪ್ ಮಾಡ್ತಿರ್ತೀವಿ, ನಾವು ಕಷ್ಟದಲ್ಲಿದ್ದಾಗ ನಮ್ಗೆ ಹೆಲ್ಪ್ ಮಾಡೋದಕ್ಕೆ ಯಾರು ಬರಲ್ಲ ಅಂತ. ಅಂಡ್ ಇನ್ನೊಂದ್ ವಿಷಯ ಏನಂದ್ರೆ, ಬೇರೆಯವ್ರಿಗೆ ಹೆಲ್ಪ್ ಮಾಡ್ತಾ ಇರ್ತಾರಲ್ಲ ಜಾಸ್ತಿ, ಅವ್ರಿಗೆ ಕಷ್ಟಗಳು ಜಾಸ್ತಿ ಬರೋದು. ಬೇಕಿದ್ರೆ ನೀವು ಅಬ್ಸರ್ವ್ ಮಾಡಿ, ಯಾರು ಬೇರೆಯವ್ರಿಗೆ ಹೆಲ್ಪ್ ಮಾಡಲ್ವೋ ಅವರೆಲ್ಲ ಆರಾಮಾಗಿರ್ತಾರೆ. ಅವ್ರು ತಿನ್ಕೊಂಡು, ಅವ್ರು ಉಣ್ಕೊಂಡು, ಅವ್ರು ಸಂಪಾದನೆ ಮಾಡ್ಕೊಂಡು ನೆಮ್ಮದಿಯಾಗಿರ್ತಾರೆ. ಬಂದಿದ್ ಸಂಪಾದನೆಯಲ್ಲಿ ಬೇರೆಯವ್ರಿಗೆ ಹೆಲ್ಪ್ ಮಾಡ್ಕೊಂಡು, ಕೈಯಲ್ಲಾದ ಸಹಾಯ ಮಾಡ್ಕೊಂಡು ಇರ್ತಾರಲ್ಲ, ಅಂತವ್ರಿಗೆ ಕಷ್ಟಗಳು ಒಂದ್ರ ಮೇಲೆ ಒಂದೊಂದ್ ಬರ್ತಾ ಇರತ್ತೆ. ನಾನೇನಯ್ಯ ತಪ್ಪು ಮಾಡ್ದೆ? ನಾನು ಎಲ್ಲಿ ತಪ್ಪು ಮಾಡ್ದೆ? ಹೌದು, ತುಂಬಾ ಜನ ಹೇಳ್ತಾರೆ, ನಾವ್ ಒಳ್ಳೇದ್ ಮಾಡಿದ್ರೆ ಮೇಲಿರೋನೊಬ್ಬ ನೋಡ್ತಾ ಇರ್ತಾನೆ, ಬಿಡು ಗುರು ನಮಗೂ ಒಳ್ಳೇದಾಗುತ್ತೆ ಒಂದಲ್ಲ ಒಂದಿನ ಅಂತ. ಬಟ್ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿದಾಗ ಅದೆಲ್ಲ ಸುಳ್ಳು ಅನ್ಸ್ಬಿಡುತ್ತೆ ಅಲ್ವಾ? ನೀವೇನಂತೀರಾ? ಕಾಮೆಂಟ್ ಮಾಡಿ.